ಪುರುಷ ಹರೆಯಿಂದಲೂ ತಲೆಯ ಸಾರು ರಾಜೆಯು ಗರ್ಭಿಣಿ ಮಹಿಳೆ ಸಾಲಿನಲ್ಲಿ ನಿಂತಿರುವುದು. ನಿಮ್ಮ ಹೆಸರು ಏನು? ನನ್ನ ಹೆಸರು ಕೃಷ್ಣಾರಿ. ಎಷ್ಟು ಹಣ ಬೇಕಾಗಿತ್ತು? ನಮ್ಗೆ 50,000 ರೂಪಾಯಿ ಬೇಕಾಗಿದ್ದೀನಿ. ಅಯ್ಯೋ 50,000 ರೂಪಾಯಿ ಇಲ್ಲ, 25,000 ರೂಪಾಯಿ ಅಷ್ಟೇ. ಸ್ವಲ್ಪ ಅರ್ಜೆಂಟ್ ಅದಾರಿ, ಹಂಗಾರ ಮಾಡ್ಕೊಡ್ರು. ಹಾಗಾದ್ರೆ ನಾಳೆ ಬನ್ನಿ. ಆಯ್ತು ತಗೋರಿ. ಗರ್ಭಿಣಿ ಮಹಿಳೆಯಾದ ರಾಜೆಯು ಮಗುವಿಗೆ ಜನ್ಮ ನೀಡುತ್ತಿದ್ದಾರೆ. ಇದು ರಾಜೆಯಿಂದ ಜನನವಾದ ಮಗು. ಇದು ಸಾಲಿನಲ್ಲಿ ಜನನವಾದದ್ದರಿಂದ ಮಗುವಿನ ಹೆಸರು ಲೈನ್ ದರ್ಜ ಎಂದು ಇಡಲಾಗಿದೆ. ದೃಶ್ಯ 2 ಮನೆಯ ದೃಶ್ಯ. ಅಜ್ಜ ಪೇಪರ್ ಓದುತ್ತಾ ಕುಳಿತಿದ್ದಾನೆ. ಏನಿದೆ ಡಿಜಿಟಲ್ ಬರೀ ಎಲ್ಲ ಕಡೆ ಡಿಜಿಟಲ್ ಐತಿ. ಮುಂಬಾಗ ಚಲೋ ಇತ್ತ. ಅಯ್ಯೋ ಶಿವನ ಹರ್ಯಾಗಿದ್ರ ಬರೀ ಡಿಜಿಟಲ್ ಬರೀ ನಾ ಕೊಡ್ತಾರ. ಏನಿಲ್ಲ ಅಂದಾಗ ನಿಮ್ ಮಗ ರಾಜ ಕೃಷ್ಣ ಹಬ್ಬದ ಇನ್ನ ಟೈಮ್ ನೋಡ್ಕೊಂತ ಕುಂತಾನು. ಅಯ್ಯೋ ಅದೇನೋ ಅಂತಾರಲ್ಲ, ಮೊಬೈಲ್ ಕೃಷ್ಣ ಕೃಷ್ಣ ಬಾರಪ್ಪ, ನಿಮ್ಮಪ್ಪ ಕರ್ಯಾಕತ್ತಾರು. ಅಯ್ಯೋ ಬಂದೆ ಅಮ್ಮ. ಕೃಷ್ಣ ನಿಮ್ಗೇನು ಕರೆಂಟ್ ಬಿಲ್ಲ, ನೀರಿನ ಬಿಲ್ಲ, ಎಲ್ಐಸಿ ಪ್ರೀಮಿಯಂ ಬಿಲ್ಲ, ಬಿಲ್ಲ ನೀವಿನ್ನು ಏನ್ ಮಾಡಿದ್ರಿ? ಅಯ್ಯೋ ಇಲ್ಲ ಅಪ್ಪ ಮರ್ತೇನು. ಇವತ್ತೇ ಕಡಿಮೆ ಆಯ್ತು ನೋಡ. ತುಂಬ ಬರ್ಲಿಲ್ಲ ಅಂದ್ರೆ ಕೇಬಲ್ ಲೈನ್ ಕಟ್ ಮಾಡ್ಕೊಂಡು ಹೋಗ್ತಾರ. ತುಂಬಾ ಫೋನ್ ಬಿಡೋದನ್ನ 3 ಹೊತ್ತು ಫೋನ್ ಅನ್ಕೊಂತ. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ನಾವು ಮೊಬೈಲ್ ಇಂದ ಬಿಲ್ ತಿಂತೇನೆ. ನಾನ್ ಸಸು ಹೇಳಾತಿದ್ನಿ, ನಿಮ್ ಮಗ ರಾಜಾಗ ಏನು ಗಣಿತ ಇಂಗ್ಲಿಷ್ ವಿಜ್ಞಾನದಾಗತಿ ಏನು ಬರುವತ್ತಂತ ಅವ್ನಿಗೆ ಕಲಿಸ್ಕೊಡತ್ತ. ನಾ ಹೇಗ್ ಕೊಡ್ತೇನೆ ತಗೋಪ್ಪಾಜಿ. ನಿನ್ ಮಗ ರಾಜ ಶಾಲಿತ್ರ ಇಷ್ಟಕ್ಕಾದ್ರೂ ಬಂದಿಲ್ಲ, ಎಲ್ಲ ನೋಡೋಣ. ನೀವು ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ಆ ಕಂಪ್ಲೇಂಟ್ ಓದಿಸ್ಬೇಕಂತ ಲಗನಂತ ಬರ್ತಾನ ತಗೋ. ಆಯ್ತಪ್ಪ. ಅಜ್ಜಿ ಬಂದು ಬಂಗಾರ ಬಾ, ಇವಾಗ ಪೇಮೆಂಟ್ ಸಾಲಾಗ. ಅಜ್ಜ ಈ ಹೊಸ ಸಾಲಿ ಬಾಳ ಚಲೋ ಐತಿ. ಈ ಸಾಲ್ಯಾಗ ಸ್ಮಾರ್ಟ್ ಬೋರ್ಡ್, ಲ್ಯಾಪ್ಟಾಪ್, ಪ್ರಿಂಟರ್ ಎಲ್ಲ ಅದಾವ. ನಮಗ ಇದ್ರಾಗನ ಪಾಠ ಕಲಿಸ್ಕೊಡ್ತಾರ. ಹೌದು, ಚಲೋ ಆಯ್ತು ಕೂಡ. ನಮ್ ಕಾಲದಾಗ ಏನೂ ಇರ್ಲಿಲ್ಲ, ಬರೀ ಒಂದ್ ಚಾಕ್ಪೀಸ ಒಂದ್ ಬೋರ್ಡ್ ಇತ್ತು. ಈಗ ಏನೇನೋ ಬಂದ. ನಮಗೆ ಮೊಬೈಲ್ ಕೊಡಿಸ. ಮೊಬೈಲ್ ಅದ್ಯಾಕ? ನೀ ಎಲ್ಲ ಸಣ್ಣವಾಗು, ನಿಂಗ್ ಬಾಳ ನೀವ್ ಅಪ್ಪ ನೋಡಿ ಬರೀ 3 ಹೊತ್ತು ಮೊಬೈಲ್ ಅನ್ಕೊಂಡ ಮೊಬೈಲ್ ಕೈನೇ ಇರ್ತಾನ ಕೆಲ್ಸಕ್ ಬಾರ್ದಂಗ. ಇಲ್ಲ ನಾ ಮೊಬೈಲ್ ಸರಿಯಾಗಿ ಬಳಸಿರ ನನ್ ಶಿಕ್ಷಣ ಬಟ್ ಹೆಚ್ಚಕೈತಿ. ಇದರಿಂದ ಏನಾರ ವಿಷಯ ಮಾಹಿತಿ ಬೇಕಂದ್ರ ತಟ್ ಅಂತ ಹುಡುಕ್ಬೋದು. ನನ್ ಶಾಲ್ಯಾಗ ಏನಾರ ಪ್ರೊಜೆಕ್ಟ್ ಕೊಟ್ಟಂದ್ರ ನಾ 1 ನಂಬರ್ ಬರ್ಬೋದು ಶಾಲ್ಯಾಗ. ನನ್ ಮಗ ಬಾಳ ಶಾಣ ಜಾನ, ಬಾಳ ಜಾನ. ಯಾವ ನೀವ್ ಮನ್ಯಾಗ ಕುತ್ಕೊಳ್ಳೋಣ ಎಲ್ಲಾ ಓದ್ಬೋದು, ಅದಕ್ಕ ಆನ್ಲೈನ್ ಕೋರ್ಸ್ ಅಂತಾನ. ಇದರಿಂದ ಎಲ್ಲಾ ಹಳ್ಳಿಗಳಿಗೂ ಅಪ್ಟಿಕಲ್ ಕೇಬಲ್ ಹಾಕಕತ್ತಾರ. ನಾವು ಮತ್ತ ಎಲ್ಲಾ ಹಳ್ಳಿಗಳಿಗೂ ಇಂಟರ್ನೆಟ್ ಬರ್ತೈತಿ. ಜಿಯೋ ಸಿಮ್ ಕೇಳಿದ್ರಲ್ಲ ನೀವು? ರಿಲಯನ್ಸ್ ಕಂಪ್ನಿಯವರು 4GB ಸಿಮ್ ಕೊಡಾಕತ್ತಾರ. ಮೊಬೈಲ್ ಮೂಲಕ ಪತ್ರ ಕಳಿಸ್ಬೋದು. ಹೌದು, ಇನ್ನೇನಂದ್ರೆ ಏನಂದ್ರೆ ಅದ್ರ ಬಗ್ಗೆ ಬರ್ತಾ ಇಲ್ಲ ನೋಡ. ಯಾವ ಹಿಂದಿನ ಕಾಲ ಪತ್ರಿಕಲ್ಲ ಅವನ್ನ ಇವತ್ತಾಗಿರ 5 ಇಲ್ಲಿ 6 ದಿನ ಬಿಟ್ಟೋಗಿತ್ತ. ಆದ್ರ ಇಮೇಲ್ ಮೂಲಕ ಕಳ್ಸಿದ್ರ ಸೆಕೆಂಡ್ ಹೋಗ್ಬಿಡ್ತೈತಿ. ಹೌದು, ಇಷ್ಟೆಲ್ಲ ಐತಿ, ಅಭ್ಯಾಸ ಮಾಡ್ಬೋದು. ಯಾಕೆ ನೀ ಅದ್ರಾಗ ಇದನ್ನ ಪೇಪರ್ ಅನ್ನು ಹೇಳ್ಬೋದು. ದೇಶ ಬದಲಾಗುತ್ತಿದೆ, ದೇಶ ಅಭಿವೃದ್ಧಿ ಹೊಂದುತ್ತಿದೆ. ನಾನು ಈ ಜಗತ್ತಿನೊಂದಿಗೆ ಹೊಂದ್ಕೋಬೇಕು. ಕೃಷ್ಣ ನೀವು ಬ್ಯಾಂಕ್ ಅಕೌಂಟ್, ಫೇಸ್ಬುಕ್ ಅಕೌಂಟ್ ತೆಗೆದುಕೊಡ. ಆಯ್ತಪ್ಪ, ನಾನು ತೆಗೆದುಕೊಡ್ತೀನಿ. ಆಯ್ತು, ಊಟ ಮಾಡಕ್ ಹೋಗ್ಬೇಕು.
ಅವಿಭಕ್ತ ಕುಟುಂಬ ಊಟ ಮಾಡುತ್ತಿರುವ ಸಮಯ. ನಂಗೊಂದೇ ಸಾಂಬಾರ್ ಹಾಕ್ಯವ. ನಿಮಗೆ ಏನ್ ಬೇಕ್ರಿ? ಅಲ್ಲಿ ನೀರ್ ತಗೊಂಡ. ಅನ್ನ ಹಾಕ್ಯಾವನು. ಹಲೋ ಮೂರು ಸಹಪಾಠಿ ಸಂಗೀತಾಳ ಮನೆ. ಸಂಗೀತಾಳು ಮನೆಯಲ್ಲಿ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡುತ್ತಾ ಕುಳಿತಿದ್ದಾಳೆ. ಆಗ ರಾಜನು ಸಂಗೀತಾಳ ಮನೆಗೆ ಆಗಮಿಸುತ್ತಾನೆ. ಸಂಗೀತ ಸಂಗೀತ ಏನ್ ಮಾಡಬೇಕು? ಏನಿಲ್ಲ, ಡಿಜಿಟಲ್ ಇಂಡಿಯಾ ನಾಟಕ ಸ್ಪರ್ಧೆಗ ಮಾಹಿತಿಯನ್ನ ಸಂಗ್ರಹಿಸಕತ್ತಿದ್ವಿ. ಅದೇನ್ ಸಂಗ್ರಹ ಮಾಡ್ತೀವಿ? ಅದ್ ಹೆಂಗಂದ್ರ ಗೂಗಲ್ ಬಾಬಾ ಸಹಾಯದಿಂದ www.com digital-india.com ಹತ್ರ ಹೊಡೆದ್ರ ಸಾಕ, ನಮಗ್ ಬೇಕಾದ ಮಾಹಿತಿಯನ್ನ ಇದ್ರ ಮೂಲಕ ನಾವು ಪಡಿಬಹುದು. ಈ www ಅಂದ್ರೇನ? www ಅಂದ್ರ ವರ್ಲ್ಡ್ ವೈಡ್ ವೆಬ್, ಅಂತರ್ಜಾಲದ ಸಹಾಯದಿಂದ ನಾವಿದನ್ನ ಪಡೆದುಕೊಳ್ಬಹುದು. ಹೌದು, ಬಾಳ ಚಂದ ನೋಡ್ಪ. 1G 2G 3G 4G ಎಲ್ಲ ಕಾಲ ಹೋಗೈತಿ. ಈಗ ಏನಿದ್ರು 5G ಕಾಲ ಬಂದೈತಿ. ಅದು ಏನಾರ ಹೋತಂದ್ರ ಸ್ವಲ್ಪ ದಿನದಾಗ 6G ಕಾಲ ಬರ್ತೈತಿ. ಈಗ ಸಾಲಿ ಟೈಮ್ ಆದ್ರೂ ಸಾಲಿ ಹೋಗೋಣ ನಡಿ. ದೃಶ್ಯ 4 ಮನೆಯ ದೃಶ್ಯ. ಕೃಷ್ಣ ಆಫೀಸ್ ಲೆಟರ್ ಕರೆದು ಹೋಗಿದೆ. ಇವಳೇ ಏನ್ ಮಾಡ್ತಾ ಇದೀಯ? ಹಾ ಬಂದೇರಿ. ಏನಾಯ್ತು ರೀ? ನಮ್ಮನ್ನ ಆಫೀಸ್ ಲೆಟರ್ ಕಾದತ್ತಿ. ಎಲ್ಲೈತು ಹುಡುಕೋರು? ಹೌದ್ರಿ, ತಡಿ ಹುಡುಕ್ತೀವಿ. ರೀ ಎಲ್ಲಾ ಕಡೆ ಹುಡುಕ್ದೆ ಅಲ್ರಿ, ಎಲ್ಲಿ ಸಿಗ್ತಾ ಇಲ್ಲ ರೀ. ಅದೇ ಹುಡುಗರು ಬೇಡ ನೋಟಿದ್ರೆ ಎಷ್ಟು ದೊಡ್ಡ ತಗೋತೀವಿ. ಒಂದ್ ಆಫೀಸ್ ಲೆಟರ್ ತೆಗ್ದಿಡಕ್ಕಾಗಿಲ್ಲ. ನೀವು ನಿಮ್ ಫ್ಯಾನ್ನಾಗ ₹1 ಬಿಡ್ತೀರೇನು? ಅಮ್ಮ ಅಪ್ಪ ಯಾಕೆ ಏನಾಯ್ತು? ಏನಿಲ್ಲ ನೋಡಪ್ಪ, ನಮ್ಮಂದ ಆಫೀಸ್ ಲೆಟರ್ ಕಳ್ದಿತ್ತು, ಅದನ್ನ ಹುಡ್ಕಾತಿದ್ದು. ನೀವೆಲ್ಲ ಯಾವಾಗ ನೋಡ್ರು ಆಫೀಸ್ ಲೆಟರ್ ಕಳ್ದೈತಿ, ಆಗ್ ಕಳ್ದೈತಿ, ಈಗ ಕಳ್ದೈತಿ ಅಂತ ಅಂತಿ. ಮೊಬೈಲ್ನಾಗ ಗೂಗಲ್ ಫೆಡ್ಲೈನ್ದಾಗ ಫೋಟೋ ವಿಡಿಯೋ ನಿನ್ನ ಆಫೀಸ್ ಲೆಟರ್ ಎಲ್ಲ ಸಂಗ್ರಹ ಮಾಡಿ ಇಟ್ಕೊಂಡ್ಬಿಡ್ದೆ. ಹೌದು, ನಮಗೂ ಕಲಿಸ್ಕೊಡಂಗೆ ತಗೊಂಡು ನಾನು ಹಿಂಗಾಗಿಂದ ಹಂಗ ಮಾಡ್ತೀನಿ. ಡಿಜಿಟಲ್ ಇಂಡಿಯಾದ ಅನುಷ್ಠಾನದ ಮಂತ್ರಿಯಾದ ಶ್ರೀಮತಿ ರಂಜಿತಾ ಕುಲಕರ್ಣಿ ಅವರು ಹೊರಟಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಪಂಚಾಯತಿ ಸಭಾಭವನದ ಹತ್ತಿರಕ್ಕೆ ಬರಬೇಕು. ಕೇಳಪ್ಪ ಕೇಳ್ರಿ. ಕೇಳಪ್ಪ ಕೇಳ್ರಿ. ನಾಳೆ ನಮ್ಮೂರಾಗ ಡಿಜಿಟಲ್ ಇಂಡಿಯಾದ ಮಾಹಿತಿ ತಿಳಿಸಾಕ ಡಿಜಿಟಲ್ ಇಂಡಿಯಾದ ಅನುಷ್ಠಾನದ ಮಂತ್ರಿಯಾದ ಶ್ರೀಮತಿ ರಂಜಿತಾ ಕುಲಕರ್ಣಿ ಅವರು ಹೊರಟಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಪಂಚಾಯತಿಯ ಸಭಾಭವನದ ಹತ್ತಿರಕ್ಕೆ ಬರಬೇಕು. ಕೇಳಪ್ಪ ಕೇಳ್ರಿ. ದೃಶ್ಯ 5 ಪಂಚಾಯತಿಯ ಸಭಾಭವನ. ಎಲ್ಲ ಗ್ರಾಮಸ್ಥರು, ಊರಿನ ಹಿರಿಯರು ಎಲ್ಲರೂ ಪಂಚಾಯತಿಯ ಸಭಾಭವನದಲ್ಲಿ ಸೇರಿದ್ದಾರೆ. ಈ ಎಲ್ಲ ಗ್ರಾಮಸ್ಥರ ಕುರಿತು ತಿಳಿಸುವುದೇನೆಂದರೆ ಡಿಜಿಟಲ್ ಇಂಡಿಯಾದ ಅನುಷ್ಠಾನ ಮಂತ್ರಿ
ಮಂತ್ರಿಯಾಗಿರುವ ಶ್ರೀಮತಿ ರಂಜಿತಾ ಕುಲಕರ್ಣಿ ಅವರು ಈಗ ನಮ್ಮೊಂದಿಗೆ ಆಗಮಿಸುತ್ತಿದ್ದಾರೆ. ಡಿಜಿಟಲ್ ಇಂಡಿಯಾದ ಅನುಷ್ಠಾನ ಮಂತ್ರಿಯಾಗಿರುವ ಶ್ರೀಮತಿ ರಂಜಿತಾ ಕುಲಕರ್ಣಿ ಅವರಿಗೆ ಶ್ರೀ ಅಮರೇಶ್ ಇನಾಮತಿ ಅವರು ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಇಂದು ಇಲ್ಲಿ ಬಂದಿರಲು ಕಾರಣ ನಿಮಗೆಲ್ಲರಿಗೂ ಡಿಜಿಟಲ್ ಇಂಡಿಯಾದ ಬಗ್ಗೆ ತಿಳಿಸಲು. ನಿಮಗೆ ಡಿಜಿಟಲ್ ಅಂದ್ರೆ ಏನಂತ ಗೊತ್ತೈತ್ರಿ? ಈ ಡಿಜಿಟಲ್ ಅನ್ನೋ ಪದ ಗಾಳಿ ಹೆಂಗ ಪರಿಸರದೊಳಗ ಹರಡೈತಲ್ಲ ಹಂಗ ಈ ಡಿಜಿಟಲ್ ಅನ್ನೋ ಪದ ಈಗೆಲ್ಲಾ ಕಡೆ ಹರಡೈತಿ. ಈ ಡಿಜಿಟಲ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಆಧಾರ್ ಕಾರ್ಡ, ರೇಷನ್ ಕಾರ್ಡ, ಜಾತಿ ಪ್ರಮಾಣ ಪತ್ರ ಇತ್ಯಾದಿಗಳನ್ನ ನಾವು ದುಡ್ಡಿಲ್ಲದೆ ಕಡಿಮೆ ವೆಚ್ಚದಲ್ಲಿ ಪಡೆಯಬಹುದ್ರಿ. ಮತ್ತ ಗದಗ ಪಟ್ಟಣ ಅಂತ ಹೆಸರು ಕೇಳೇರಿ? ಈ ಗದಗ ಪಟ್ಟಣವು ಕರ್ನಾಟಕದ ಮೊದಲ ಫ್ರೀ ವೈಫೈ ನಗರ ಅಂತ ಹೇಳಿ ಪ್ರಸಿದ್ಧಿ ಪಡೆದೈತ್ರಿ. ಅಂದ್ರ ನಾವು ಫ್ರೀ ಆಗಿ ಅಂತರ್ಜಾಲವನ್ನ ಪಡೆದುಕೊಳ್ಳಬಹುದ್ರಿ. ಶಾಲೆಗಳಲ್ಲಿ ಸಿಸಿ ಫಲಿತಾಂಶ, ಬಿಸಿಯೂಟದ ಅಂಕಿ ಅಂಶಗಳ ಬಗ್ಗೆ ಮತ್ತು SPS ಮಾಹಿತಿಗಳನ್ನ ಶಿಕ್ಷಕರು ದಿನೇ ಸರ್ಕಾರಕ್ಕೆ ಕೊಡ್ತಿರ್ತಾರೆ. ಅದಕ್ಕೆ ನಮ್ಮ ಡಿಜಿಟಲ್ ಇಂಡಿಯಾ ಬಹಳ ಸಹಕಾರಿಯಾಗೈತಿ. ನಿಮಗೆ ಬಯೋಮೆಟ್ರಿಕ್ ಅಂದ್ರೆ ಗೊತ್ತೈತ್ರಿ? ಈ ಬಯೋಮೆಟ್ರಿಕ್ ನ ಬಳಕೆ ಏನಪ್ಪಾ ಅಂತಂದ್ರ ನೌಕರಸ್ಥರು ಸರಿಯಾದ ಸಮಯಕ್ಕೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗಲು ಈ ಬಯೋಮೆಟ್ರಿಕ್ ಸಾಧ್ಯವಾಗೈತ್ರಿ. ಮತ್ತ ನೀವು ಅಜ್ಜಿ ನೀವು ಮೊದಲಿನ ಕಾಲದಾಗ ಸಮಾಚಾರಗಳನ್ನ ಹೆಂಗ್ ತಿಳ್ಕೊತಿ? ನಾವೆಲ್ಲ ಪತ್ರ ಬರೆದು ಕಳಿಸ್ತಿತ್ತು. ಈಗಿನ ಕಾಲದಾಗ ಯಾರು ಬರೆದು ಕಳಿಸ್ತಾರಲ್ಲ, ಫೋನ. ಹೌದು ಅಜ್ಜಿ, ನೀವ್ ಹೇಳುದ ಖರೆ ಐತ್ರಿ. ಮೊದಲಿನ ಕಾಲದಾಗ ಎಲ್ಲಾ ಕಡೆ ಪತ್ರ ಬರೆದು ಕಳಿಸ್ತಿದ್ವಿ. ಆದ್ರೆ ಈ ಪತ್ರ ಬರೆಯ ಸಂಖ್ಯೆ ಕಡಿಮೆ ಆಗೈತ್ರಿ. ಈಗ ಎಲ್ಲಾ ಕಡೆ ಮೊಬೈಲ್ ಅನ್ನೋದ್ ಐತ್ರಿ. ಆ ಮೊಬೈಲ್ ಅಲ್ಲಿ ನಮ್ಮ ರಿಲೇಷನ್ಸ್ ನಂಬರ್ನ ಹೊಡೆದು ನಾವು ಡಯಲ್ ಮಾಡಿ ಸೆಕೆಂಡ್ಗಳಲ್ಲಿ ಸಮಾಚಾರಗಳನ್ನ ತಿಳ್ಕೊಳ್ಬಹುದ್ರಿ. ಮೊದಲಿನ ಕಾಲದಾಗ ಆದ್ರೆ ಒಂದು ಸಮಾಚಾರಗಳನ್ನ ತಿಳ್ಕೊಳಕ 15 ದಿನ ಬೇಕಾಗಿರ್ತಿದ್ರಿ. ಆದ್ರೆ ಈಗ ಹಿಂಗಿಲ್ಲ, ನಮ್ಮ ಸಮಾಚಾರಗಳನ್ನ ನಾವು ಸೆಕೆಂಡ್ಗಳಲ್ಲಿ ಪಡ್ಕೋಬಹುದ್ರಿ. ಮತ್ತ ಆನ್ಲೈನ್ ನಲ್ಲಿ ಶಾಪಿಂಗ್ ಮಾಡ್ಬೋದ್ರಿ. ಮೊದಲಾದ್ರೆ ಆ ವಸ್ತುಗಳನ್ನ ಖರೀದಿಸಿರಕ ಅಂಗಡಿ ಹೋಗಿ ಭೇಟಿ ಕೊಟ್ಟು ನಾವು ವಸ್ತುಗಳನ್ನ ಖರೀದಿ ಮಾಡ್ತಿದ್ವಿ. ಆದ್ರೆ ಈಗ ಹಂಗಿಲ್ಲ, ನಾವು ಯಾವಾಗ ಬೇಕಲ್ಲ ಆಗ ಮನ್ಯಾಗನ ಕುಂತ ಫೋನ್ಯಾಗನ ನಾವು ವಸ್ತುಗಳನ್ನ ಖರೀದಿ ಮಾಡಿ ಅವ್ರು ನಮ್ಮ ಮನೆಗೆ ಬಂದ್ಮೇಲೆ ಅವರ ಬಂದ್ ನಮ್ಮ ಮನೆಗೆ ಕೊಡ್ತಾರೆ. ನಾವು ಬಿಲ್ಲನ್ನ ಪೇ ಮಾಡ್ಬೋದು. ಹೀಗೆ ನಾವು ಸಮಯವನ್ನ ಉಳಿತಾಯ ಮಾಡ್ಬೋದು. ಬ್ಯಾಂಕ್ಗೆ ಹೋಗದೆ ಕ್ಯಾಶ್ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಹೆಂಪ ಅಂತಂದ್ರೆ ಮೊದಲಿನ ಕಾಲದಾಗ ಬ್ಯಾಂಕಿಗೆ ಹೋಗಿ ದೊಡ್ಡ ಸಾವಿರವಿದ್ದ ದುಡ್ಡನ್ನ ತಗೋತಿದ್ರು. ಆದ್ರೆ ಈಗ ಹಂಗಿಲ್ಲ. ಫೋನ್ ಪೇ, ಗೂಗಲ್ ಪೇ ಅಂತ ಹೇಳಿ ಹಲವಾರು ಆ್ಯಪ್ಗಳು ಬಂದಾವು. ಆ ಆ್ಯಪ್ಗಳ ಮೂಲಕ ನಾವು ಇಲ್ಲೇ ಇನ್ನೊಬ್ಬರಿಗೆ ದುಡ್ಡನ್ನ ಕಳಿಸ್ಬೋದು. ಅವ್ರಿಗಿಂತ ಇಲ್ಲಿಗೆ ದುಡ್ಡನ್ನ ಕಳಿಸ್ಕೋಬಹುದು. ಹೀಗೆ ಹಲವಾರು ರೀತಿಯಲ್ಲಿ ನಾವು ಕ್ಯಾಶ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಮೊದಲಾದ್ರೆ ATM, ನಾವು ಇದರಿಂದ ATM ನಲ್ಲಿ ದುಡ್ಡು ಕೂಡ ಇಡ್ಬೋದು. ಮೊದಲಾದ್ರೆ ಹೇಗಿತ್ತಂದ್ರೆ ಬ್ಯಾಂಕಿಗೆ ಹೋಗಿ ನಮ್ಮ ಮನೆಗೆ ದುಡ್ಡನ್ನ ತಂದ ಇಟ್ಕೊಂಡ್ಬಿಟ್ರು. ಆಗ ಬಹಳ ಕಲ್ಪನೆ ಆಗ್ತಿತ್ತು. ಆದ್ರೆ ಈಗ ಹೇಗಿಲ್ಲ, ನಮ್ಗೆ ಎಲ್ಲಾರ ಕಡೆ ATM ಐತಿ, ಅದಕ್ಕೊಂದು ಪಾಸ್ವರ್ಡ್ ಐತಿ, ಅದು ನಮ್ಗೆ ಕಷ್ಟ ಬರ್ತಿರ್ತೈತಿ. ನಾವು ATM ಅಂಗಡಿ ಹೋಗಿ ಆ ಪಾಸ್ವರ್ಡ್ ನ ಹೊಡೆದು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ದುಡ್ಡನ್ನ ನಾವು ತಗೋಬಹುದ್ರಿ. ಬಸ್, ಟ್ರೈನ್, ಪ್ಲೇನ್ ಟಿಕೆಟ್ ಗಳನ್ನ ಮುಂಗಡವಾಗಿ ಕೈಗಿಡಿಸ್ಬೋದ್ರಿ. ಮೊದಲಿನ ಕಾಲದಾಗ ಎಂಟು ಹೊಂದಿವಲ್ಲ ಅಂದ ಟಿಕೆಟ್ ಗಳನ್ನ ಬುಕ್ ಮಾಡ್ತಿದ್ವಿ. ಆದ್ರೆ ಈಗ ಹಂಗಿಲ್ಲ ನೋಡ್ರಿ. ಇನ್ನ ಹೋಗಿ 4-5 ದಿನ ಮುಂಚಿತನೇ ಇರ್ತೈತಿ, ನಾವು ಟಿಕೆಟ್ ಬುಕ್ ಮಾಡಿದ್ವು ಅಂತ ಹೇಳ್ತಾರಿ. ಮತ್ತೆ ವಧುವರನ ಅನ್ವೇಷಣೆ ಕೂಡ ಮಾಡ್ಬೋದ್ರಿ. ಹೆಂಪ ಅಂತಂದ್ರೆ ಈಗ ನಾವು ಮನೆಗೆ ಮೊದಲಿನ ಕಾಲದಾಗ ಹೋಗಿ ಭೇಟಿ ಕೊಡ್ತಿದ್ವು. ಆದ್ರೆ ಈಗ ಹಂಗಿಲ್ಲ. GM ಮ್ಯಾಟರ್ಮೋನಿ ಮತ್ತೆ ಒಕ್ಕಲಿಗ ಮ್ಯಾಟರ್ಮೋನಿ ಅಂತ ಹಲವಾರು ಆ್ಯಪ್ಗಳು ಬಂದಾವು. ಆ ಆ್ಯಪ್ಗಳ ಮೂಲಕ ಹುಡುಗನ ಬಗ್ಗೆ ತಿಳ್ಕೋಬಹುದು, ಹುಡುಗಿ ಬಗ್ಗೆ ತಿಳ್ಕೋಬಹುದು, ಅವ್ರ ಮನೆಯವ್ರ ಬಗ್ಗೆ ತಿಳ್ಕೋಬಹುದು, ಅವ್ರ ಮನಸ್ತಾಪಗಳನ್ನು ಎಲ್ಲ ತಿಳ್ಕೊಂಡು ಅವ್ರ ಮನಸ್ಸ ನಮ್ಮ ಹುಡುಗರ ಮನಸ್ಸ ಕೂಡಿದ್ರೆ ನಾವು ಆಮೇಲೆ ಮನೆಗೆ ಹೋಗಿ ಭೇಟಿ ಕೊಡ್ಬೋದ್ರಿ. ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಡಿಜಿಟಲ್ ಇಂಡಿಯಾ ಎಲ್ಲಾ ಕಡೆ ಹರಡಿಕೊಂಡೈತ್ರಿ. ಬಹಳ ಅಂದ್ರೆ ಬಹಳ ನಮ್ಮ ಡಿಜಿಟಲ್ ಇಂಡಿಯಾದ ಉಪಯೋಗ ಬಾಳ ಐತ್ರಿ. ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಡಿಜಿಟಲ್ ಇಂಡಿಯಾ ಸಹಾಯಕವಾಗೈತಿ. ಇದ್ರ ಬಗ್ಗೆ ನಿಮ್ಗೆ ಯಾರು
ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಆದ್ರೆ ನಮ್ಮಂತ ಬಡವ್ರ ಮಂದಿಗೆ ಏನಾದ್ರು ದೊಡ್ಡ ದೊಡ್ಡ ರೋಗಗಳು ಬಂದ್ರ ನಿಮ್ಮಂತಕ್ಕೆ ಏನಾದ್ರು ಪರಿಹಾರ ಐತೇನ್ರಿ ನಿಮ್ ಡಿಜಿಟಲ್ದಾಗ? ಹೌದ್ರಿ ಅಕ್ಕ, ನೀವ ಹೇಳುದ ಕರೆಕ್ಟ್ ಐತಿ. ಬಡವ್ರ ಮಂದಿಗೆ ಬಹಳ ರೋಗ ಇರ್ತಾವ್ರಿ, ಎಲ್ಲಾರ್ಗು ಬಹಳ ರೋಗ ಇರ್ತಾವ್ರಿ. ಆದ್ರೆ ಬಡ ಜನ ಬೇರೆ ದೇಶಗಳಿಗೆ ಹೋಗಿ ತನ್ನ ರೋಗಗಳನ್ನ ನಿವಾರಿಸಿಕೊಳ್ಳಕ್ ಆಗುದಿಲ್ಲ. ಅದಕ್ಕ ಸಾಕಷ್ಟು ಜನ ಪ್ರಾಣಿ ಹಾನಿ ಆಗೈತಿ. ಆದ್ದರಿಂದ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲಾರ ಕಡೆ ಫೋನ್ ಅದಾವಲ್ರಿ, ಆ ಫೋನ್ ನಲ್ಲಿ ನಾವು ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದಂತೆ ಆಪ್ ಎಲ್ಲ ಡೌನ್ಲೋಡ್ ಮಾಡ್ಕೋಬಹುದ್ರಿ. ಆ ಆಪ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನಾವು ಜಗತ್ತಿನ ಉತ್ತಮ ವೈದ್ಯರ ಸಲಹೆಗಳನ್ನ ಪಡ್ಕೋಬಹುದ್ರಿ. ಯಾರ ಜಗತ್ತಿನ ಯಾವ ಡಾಕ್ಟರ್ ಶಾನೆ ಬರಲ್ಲ ಅವರನ್ನ ಸಲಹೆ ಪಡ್ಕೊಂಡು ನಾವು ಮನ್ಯಾಗ ಕುಂತ ಟ್ರೀಟ್ಮೆಂಟ್ ಅನ್ನ ತಗೋಬಹುದ್ರಿ. ಮತ್ತೆ ಅದರ ಏನಾರ ಪ್ರಶ್ನೆಗಳಿದ್ದ ಕೇಳ್ರಿ. ಅಲ್ಲ, ನಿಮಗಾಗ್ಲಿ ಗೊತ್ತಿದ್ದೈತ್ರಿ, ನಮ್ಮ ರೈತರಿಗೆ ನಷ್ಟ ಆಗಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದಕ್ಕಾಗಿ ನಿಮ್ ಡಿಜಿಟಲ್ ಇಂದ ಕಾರ್ಯಕ್ರಮ ಕಡೆಯಿಂದ ಏನಾರ ಸ್ವಲ್ಪ ಪರಿಹಾರ ಇದ್ರೆ ಹೇಳ್ರಿ. ನಮ್ ಡಿಜಿಟಲ್ ಇಂಡಿಯಾ ಒಂದಕ್ಕಲ್ರಿ ಎಲ್ಲಾರ್ಗೂ ಪರಿಹಾರ ನಮ್ ಡಿಜಿಟಲ್ ಇಂಡಿಯಾ ಕೊಡ್ತೈತ್ರಿ. ನೀವು ಹೇಳಿದ್ರಿ ರೈತರು ಸಾಕಷ್ಟು ಜನ ನಷ್ಟದ ಬಲಿಯಾಗಿ ಆತ್ಮಹತ್ಯೆ ಮಾಡ್ಬೇಕಂತಾರು. ನಾವ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದವರು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ರೈತ ಮಿತ್ರ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಮಾಡ್ತೇವೆ. ಆ ಕಾರ್ಯಕ್ರಮದಲ್ಲಿ ರೈತರು ಯಾವ್ಯಾವ ಕಾಲದಲ್ಲಿ ಅಂತ ನೀರಾವರಿ ಪದ್ಧತಿಯನ್ನ ಅನುಸರಿಸಬೇಕು, ಮತ್ತೆ ನೀವು ಹೊಲದಲ್ಲಿ ಯಾವ್ಯಾವ ಗೊಬ್ಬರವನ್ನ ಹಾಕಬೇಕು, ಯಾವ್ಯಾವ ಬೆಳೆಯನ್ನ ಹಾಕಬೇಕು, ಹೀಗೆ ನಾನಾ ರೀತಿಯಲ್ಲಿ ನಾವು ರೈತರಿಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತೇವೆ. ರೈತ ದೇಶದ ಬೆನ್ನೆಲುಬು. ಈಗ ರೈತರ ಸಂಖ್ಯೆ ಬಹಳ ಕಡಿಮೆ ಆಗತೈತ್ರಿ. ಯಾಕಂದ್ರೆ ಎಲ್ಲರೂ ನೌಕರಸ್ಥರಾಗಿದ್ದಾರೆ. ಒಂದು ದೇಶ ನಡಿಬೇಕಂದ್ರೆ ಅದರ ಮುಖ್ಯ ಪಾತ್ರ ರೈತಂದನೇ ಇರ್ತೈತ್ರಿ. ಆ ರೈತ ನಮಗ ಅನ್ನ ಕೊಡ್ತಾರ್ರಿ. ಆ ರೈತರಿಗೆ ನಾವು ಸಾಕಷ್ಟು ಸಾಲ ಸೌಲಭ್ಯಗಳನ್ನ ಕೊಡ್ತೇವ್ರಿ. ಹೀಗೆ ನಾನಾ ರೀತಿಯಲ್ಲಿ ನಾವು ರೈತರಿಗೆ ಸಲಹೆ ಮಾಡ್ತೇವೆ. ನನಗೆ ಮಾತನಾಡಲು ಅವಕಾಶ ಕೊಟ್ಟಿರುವಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಈ ಸುಂದರವಾದ ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮಂತ್ರಿ ಹಾಗೂ ಊರಿನ ಹಿರಿಯರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಳ್ಳಿಗಳಿರಲಿ ಪಟ್ಟಣಗಳಿರಲಿ ಯಾಕಾಗುವವು ಡಿಜಿಟಲ್ ಡಿಜಿಟಲ್ ಯಾವು ಇಂಡಿಯಾ